ಈ ದಿನ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಿಸೋದಕ್ಕೆ ನಮ್ಮ ಜೊತೆ ಶ್ರೀದಾಸ್ ಅವರು ಯೇಸುದಾಸ್ ಅವರ ಶಿಷ್ಯ, ಅವರ ಶಿಷ್ಯಂದ್ರ ಜೊತೆ ಶ್ರೀದಾಸ್ರೆ ಅವರ ಮೊದಲನೆಯ ಶಿಷ್ಯ ಶ್ರೀ ಮತ್ತಿಕೆರೆ ಕಂಠಬ್ರಹ್ಮ ಶೇಷಪ್ಪ ಅವಧಾನಿಗಳು. ಎರಡನೇ ಶಿಷ್ಯ ರಾಕೆಟ್ ಸಿಂಗ್ ಅಂತ ಲೂಧಿಯಾನದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ. ಈಗಿನ ಎಲ್ಲೆಯಿಂದ ಬಂದು ಒಂದು ಮದುವೆಯನ್ನು ಮುಗಿಸಿಕೊಂಡು ಬಂದಿದ್ದಾರೆ, ಓಡೋಡಿ ಬಂದಿದ್ದಾರೆ ಅವರ ಹೆಂಡತಿಯರ ಜೊತೆ. ಅವರ ಹೆಸರು ಅಬ್ದುಲ್ ಅಯ್ಯಂಗಾರ್ ಅಂತ. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಈ ದಿನ ದಾಸರೆ ಎಲ್ಲರ ಪರವಾಗಿ ನಾವೊಂದು ವಿನಂತಿ, ನೀವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಆ ಹಾಡನ್ನು ಹಾಡಿ ನಮ್ಮನ್ನೆಲ್ಲ ಮೆಚ್ಚಿಸ್ಬೇಕು ಅಂತ ವಿನಂತಿ. ಖಂಡಿತ ಇವರೆಲ್ಲ ನಾನು ಸ್ವಲ್ಪ ಸರ್ವಧರ್ಮ ಇಷ್ಟಪಡ್ತೇನೆ, ಅದರಿಂದ ಒಂದೊಂದು ಧರ್ಮದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ರಾಕೆಟ್ ಸಿಂಗು, ನಮ್ಮ ಆಚಾರ್ಯರು ಎಲ್ಲರೂ ಇದ್ದಾರೆ. ಸೊ ಅವ್ರನ್ನ ನಾನು ಎಲ್ಲಿ ಹೋದ್ರೂ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆಂದ್ರೆ ನಾನು ಹಾಡೋದನ್ನ ನೋಡಿ ಸ್ವಲ್ಪ ಕಲೀಲಿ ಅಂತ. ಇವಾಗ ನಾನು ಹಾಡು ಶುರು ಮಾಡ್ತೀನಿ, ಎಲ್ಲ ಆನಂದ. ಕೊಡ್ರಪ್ಪ. ಶುರು ಮಾಡೋಣಪ್ಪ. ನೋಡಿ ಏನಾಗಿದೆ, ನೀರು ಕೊಡಿಪ್ಪ. ಗುರುಮಲ್ಕೊಡ್ರಿ, ಎಲ್ಲ ಉಲ್ಟಾ ಮಾಡ್ತಾರಲ್ಲ ಗುರುಗಳೇ. ಏನಾಗ್ತಾ ಇದೆ? ಎಣ್ಣೆ ಪ್ರಭಾವನ ಗಂಟ್ಲು ಎಣ್ಣೆ ತಿಂದಿದ್ದು. ಇಲ್ಲ 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 ಇಲ್ಲ. ಆಗ್ತಾ
ಇಲ್ವಾ? ಸರಿ, ನಿಮ್ಮ ಕಾರ್ಯಕ್ರಮ ಮುಂದುವರಿಸೋದು ಹೆಂಗೆ? ಯಾಕೋ ಲಕ್ಷ್ಮಿಗೆ ಹೊಡಿತಾಗಿಲ್ಲ, ಫೈನಾನ್ಸ್ ಮಿನಿಸ್ಟ್ರಿಗೆ ಹೊಡಿತಾ ಇದೆ. ರೀಫೈನಾನ್ಸ್ ಮಾಡ್ಬೇಕಾ? ಸರಿ, ಶಿಷ್ಯಂದ್ರ ನಿಮ್ ಶಿಷ್ಯಂದ್ರ ಯಾರು ಕೊಡ್ತೀರಾ ಹೇಳಿ, ಮುಂದುವರಿಸ್ಬೇಕು ಕಾರ್ಯಕ್ರಮನ. ಓಹೋ, ಕಂಠ ಬ್ರಹ್ಮ. ನನಗೆ ಗುಡಿಗೆ ಹೋಗೋ ಸಮಯ ಇಲ್ಲ ಇಲ್ಲ, ಗುಡಿ ಮುಚ್ಚ. ಇಲ್ಲ 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 ಇಲ್ಲ, ನೀವೇ ಮುಂದುವರಿಸ್ಬೇಕು. ಗುರುಗಳೇ ಹೇಳಿ ಅವ್ರಿಗೆ ಮುಂದುವರಿಸ್ಲಿ ಅಂತ ಹೇಳಿ. ಬನ್ನಿ ಸರ್, ಶೇಷಪ್ಪ, ಕಂಠ ಬ್ರಹ್ಮ ಅವಧಾನಿಗಳು. ಸರ್ವರಿಗೂ ವಂದನೆಗಳು. ಗುಡಿಗೆ ಹೋಗ್ಬೇಕಾಗಿತ್ತಲ್ಲ, ಆಮೇಲೆ ಇವಾಗ ಹಾಡಿ. ಕೌಸಲ್ಯ ಸುಪ್ರಜಾವ ಗುರುಗಳೇ, ಹಾಡಿ ಅಂದ್ರೆ ಇವ್ರೇನು ಆಚಾರ ವಿಚಾರ ಎಲ್ಲ ತಗೊಂಡ್ಬಿಟ್ರಲ್ಲ. ಓಹೋ, ಥ್ಯಾಂಕ್ ಯು. ರಾಕೆಟ್ ಸಿಂಗ್ ಅವರೇ ಹೊಡಿತಾ, ನೀವೇ ಬಂದು ಮಾಡಿ. ಹಾ, ಸುಬ್ಬರಾಜ್ರೆ, ಹಾ, ನೀವು ಆಡ್ಬೇಕು. ಒಂದು ನಾನು ಮಾಡ್ಬೋದಾಗಿತ್ತು, ಆದ್ರೆ ನಿಮ್ಮ ಗುರುಗಳ ಜೊತೆ ನಿನ್ನೆ ರಾತ್ರಿ ನಾನು ಎಣ್ಣೆ ತಿಂದು ಗಂಟಲು ಸ್ವಲ್ಪ ಕೆಟ್ಟಿದೆ. ಆ ಕಾರಣದಿಂದ ಗುರುಗಳೇ ಏನ್ ಹೇಳ್ತಾರೆ? ಇಲ್ಲ ಇಲ್ಲ, ನೀವು ಬಂದು ಹಾಡಿ. ಬನ್ನಿ. ತಗೊಳ್ಳಿ ಸರ್, ಮೈಕ್ ತಗೊಳ್ಳಿ ಸರ್, ಮೈಕ್ ತಗೊಂಡು ಹಾಡಿ. ನಮ್ಮ ಗುರುಗಳದು, ನಮ್ಮ ಜಿಲ್ಲಾರಿಗೊಂದು ಮ್ಯೂಸಿಕ್ ಹಾಕಿ. ಹಾ ಹಾಕೋಣ. ಮ್ಯೂಸಿಕ್ ಹಾಕಿ. ರೆಡಿನಾ? ಶುರು ಮಾಡ್ಕೊಂಡು ಗುರುಗಳೇ. ಅಯ್ಯೋ, ಶಾಂತಂ ಪಾಪಂ ದಾಸ್ರೆ, ಯೇಸುದಾಸ್ರ ಶಿಷ್ಯಂದ್ರೆ ಎಂಥ ಶಿಷ್ಯರಂದ್ರೆ ಮಾಡಿದ್ದೀರ ನೀವು? ನಾವು ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಆಡಳಿತ ಕುಣಿದು ನಗ್ತಾರೆ, ಎಲ್ಲರೂ ಕುಣಿತಾರೆ ಹೇಳ್ತಾರೆ. ನೀವು ಏನು ಕನ್ನಡ ಡ್ಯಾನ್ಸೇ ಬರೋದಿಲ್ಲ, ಕುಣಿತಾನೆ ಬರೋದಿಲ್ಲ. ಕಚೇರಿಯಿಂದ ಕುಣಿತಾ ಇರೋದಿಲ್ಲ, ಬರೀ ಹಾಡ್ದಾರಿಕೆ ಮಾತ್ರ ಇರುತ್ತೆ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ದಾಸ್ರೆ, ನಿಮ್ಗೆ ಒಂದು ಫೈನಲ್ ಚಾನ್ಸ್. ಅಬ್ದುಲ್ ಬೇಕಾ? ಅಯ್ಯಂಗಾರ